ಇವತ್ತಿನಿಂದ ಹೊಸ ಆರ್ಥಿಕ ವರ್ಷ ಶುರುವಾಗ್ತಾ ಇದೆ. ಹೀಗಾಗಿ ಕೆಲವೊಂದು ವಸ್ತುಗಳು ದುಬಾರಿ ಆದರೆ ಇನ್ನು ಕೆಲವು ಅಗ್ಗ ಆಗುತ್ತೆ. ಹಾಗಾದ್ರೆ ಇವತ್ತಿನಿಂದ ಏನೆಲ್ಲ ಹೊಸ ರೂಲ್ಸ್ ಜಾರಿಯಾಗಲಿದೆ, ಏನೆಲ್ಲ ಯಾವ ರೀತಿಯಲ್ಲೆಲ್ಲ ಜನರಿಗೆ ಹೊರೆಯಾಗುತ್ತೆ, ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವರದಿಯಲ್ಲಿದೆ. ಇಂದಿನಿಂದ ಹೊಸ ವಾರ್ಷಿಕ ಆರ್ಥಿಕ ವರ್ಷ. ಕರೆಂಟ್, ಟೋಲ್ ಹಾಗೂ ನೀರಿನ ದರ ದುಬಾರಿ. ಇಂದು ಏಪ್ರಿಲ್ 1 ಹೊಸ ಆರ್ಥಿಕ ವರ್ಷ ಆರಂಭದ ದಿನ. ಪ್ರತಿ ಬಾರಿಯಂತೆ ಈ ಬಾರಿಯೂ ಏಪ್ರಿಲ್ 1ರಿಂದ ಜನಜೀವನವು ದುಬಾರಿಯಾಗಲಿದೆ. ಹೊಸ ಆರ್ಥಿಕ ವರ್ಷದ ಮೊದಲ ದಿನದಿಂದಲೇ ವಿದ್ಯುತ್, ಟೋಲ್ ಹಾಗೂ ಬೆಂಗಳೂರು ನಗರದಲ್ಲಿ ನೀರಿನ ದರ ಏರಿಕೆಯಾಗಲಿದೆ. ಈ ಮೂಲಕ ಜನರ ಜೇಬಿಗೆ ಕತ್ತರಿ ಬೀಳಲಿದೆ. ಹಾಗಾದ್ರೆ ಇಂದಿನಿಂದ ಏನೆಲ್ಲ ಬದಲಾವಣೆಗಳಾಗಲಿದೆ, ಏನೆಲ್ಲ ದುಬಾರಿ ಆಗಲಿದೆ ಅನ್ನೋದನ್ನ ನೋಡೋದಾದ್ರೆ, ಇಂದಿನಿಂದ ಟೋಲ್ ದರ 3% 5% ಏರಿಕೆಯಾಗಲಿದೆ. ಕಾರುಗಳಿಗೆ 5ರಿಂದ 10 ರೂಪಾಯಿ ಟೋಲ್ ಹೆಚ್ಚಳವಾಗಲಿದೆ. ವಾಣಿಜ್ಯ ಬಳಕೆಯ ವಾಹನಗಳಿಗೆ 15ರಿಂದ 40 ರೂಪಾಯಿಗೂ ಹೆಚ್ಚು ಹಣ ಪಾವತಿಸಬೇಕು. ಅಲ್ಲದೆ 3,000 ಇದ್ದ ವಾರ್ಷಿಕ ಪಾಸ್ ದರ 75 ರೂಪಾಯಿ ಏರಿಕೆಯಾಗಲಿದೆ. ಅಲ್ಲದೆ ಟೋಲ್ಗಳಲ್ಲಿ ನಗದು ಪಾವತಿ ಸಂಪೂರ್ಣ ಸ್ಥಗಿತವಾಗಲಿದೆ. ಇನ್ನು BWSSB ನೀರಿನ ದರವನ್ನು 3% ಹೆಚ್ಚಳ ಮಾಡಲಿದ್ದು, ಇದರಿಂದ ಬೆಂಗಳೂರಿಗರಿಗೆ ಮತ್ತೊಂದು ಹೊರೆ ಬೀಳಲಿದೆ. ಕಳೆದ ವರ್ಷದ ಲಾಸ್ ಸರಿದೂಗಿಸಲು ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗವು ವಿದ್ಯುತ್ ದರವನ್ನು ಪರಿಷ್ಕರಿಸಿದೆ. ಕೈಗಾರಿಕೆಗಳು ಮತ್ತು ವಾಣಿಜ್ಯ ಗ್ರಾಹಕರಿಗೆ ವಿದ್ಯುತ್ ದರ ಏರಿಕೆಯ ಬಿಸಿ ತಟ್ಟಲಿದೆ. ಗೃಹ ಬಳಕೆಯ ವಿದ್ಯುತ್ ದರ ಏರಿಕೆಯಲ್ಲ. ಇಂದಿನಿಂದ ಎಟಿಎಂನಲ್ಲಿ 5 ಉಚಿತ ವ್ಯವಹಾರದ ಬಳಿಕ ಪ್ರತಿ ವ್ಯವಹಾರಕ್ಕೆ 23 ರೂಪಾಯಿ ಶುಲ್ಕ ಪಾವತಿಸಬೇಕು. ಪ್ರಯಾಣದ 8 ಗಂಟೆ ಮೊದಲು ರೈಲ್ವೆ ಟಿಕೆಟ್ ಕ್ಯಾನ್ಸಲ್ ಮಾಡಿದರೆ ರೀಫಂಡ್ ಸಿಗಲ್ಲ. ಮರ್ಸಿಡೀಸ್ ಬೆನ್ಸ್ ಸೇರಿ ಹಲವು ಕಾರುಗಳ ಬೆಲೆ ಏರಿಕೆಯಾಗಲಿದೆ. ಎಂಎಸ್ಇಗಳಿಗೆ 25 ಲಕ್ಷದವರೆಗೆ ಯಾವುದೇ ಅಡಮಾನ ಇಲ್ಲದೆ ಸಾಲ ಸಿಗಲಿದೆ. ವಾಹನ ಅಪಘಾತದ ಕ್ಲೈಮ್ಗಳಿಗೆ ತೆರಿಗೆ ವಿನಾಯಿತಿ ಇರುತ್ತೆ. ಹೋಟೆಲ್, ರೆಸ್ಟೋರೆಂಟ್ ಸೇರಿ ಬಿಲ್ಲು 1 ಲಕ್ಷ ದಾಟಿದ್ರೆ ಪಾನ್ ಕಾರ್ಡ್ ಕಡ್ಡಾಯ ಕೊಡಬೇಕು. ಇನ್ನು ಹೊಸ ಆದಾಯ ತೆರಿಗೆ ಕಾಯ್ದೆ ಜಾರಿಯಾಗ್ತಿದೆ. 12 ಲಕ್ಷಗಿನ ಆದಾಯಕ್ಕೆ ತೆರಿಗೆ ಇರಲ್ಲ. ಇಂದಿನಿಂದ ಡಿಜಿಟಲ್ ಪಾವತಿ ನಿಯಮ ಬದಲಾವಣೆ ಆಗಲಿದೆ. ಸೊ UPI ಕಾರ್ಡ್, ವಾಲೆಟ್ ಪಾವತಿಗೆ OTP ಇದ್ರೆ ಸಾಲದು, ಡಬಲ್ ಸೆಕ್ಯೂರಿಟಿ ಕಡ್ಡಾಯ. ಇನ್ನು ಇಂದಿನಿಂದ ಆಗ್ತಿರೋ ಬದಲಾವಣೆಗಳು ರಾಜಕೀಯ ನಾಯಕರುಗಳಿಗೂ ಅಸ್ತ್ರವಾಗಿವೆ. ಸಾಮಾನ್ಯ ಜನರ ಮೇಲೆ ಇವತ್ತು ಬೆಲೆ ಏರಿಕೆಯ ಯುದ್ಧವನ್ನ ಕೇಂದ್ರ ಸರ್ಕಾರ ಇವತ್ತು ಮಾಡ್ತಾ ಇದೆ. April 1st has become a day of loot, rob and fleece for Modi government and the BJP. GST ತುಪ್ಪದ ಮೇಲೆ GST ಇತ್ತಲ್ಲಪ್ಪ, ಅದನ್ನು ಕಡಿಮೆ ಮಾಡಿದ್ರಲ್ಲ. ಅವಾಗ ನೀವು ಇಮಿಡಿಯೇಟ್ ಆಗಿ ನೀವು ಏರಿಸ್ಬಿಟ್ರಿ. ಅವ್ರು ಎಷ್ಟು ಕಡಿಮೆ ಮಾಡಿದ್ರೋ ಅಷ್ಟನ್ನ ಇಲ್ಲಿ ರೈಸ್ ಮಾಡಿಬಿಟ್ರಿ, ನೀವು ಜಾಸ್ತಿ ಮಾಡಿದ್ರಿ. ಒಟ್ನಲ್ಲಿ ಇಂದಿನಿಂದ ಶುರುವಾಗಲಿರುವ ಹೊಸ ಆರ್ಥಿಕ ವರ್ಷ ಹಲವು ಬದಲಾವಣೆಗಳಿಗೆ ಕಾರಣವಾಗಲಿದೆ. ಬ್ಯೂರೋ ರಿಪೋರ್ಟ್, TV9. 16 ವರ್ಷಗಳ ನಂತರ ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಇವತ್ತಿನಿಂದ ಬೃಹತ್ ಜನಗಣತಿ ನಡೀತಾ ಇದೆ. ಇದು ಭಾರತದ ಮೊದಲ ಪೂರ್ಣ ಡಿಜಿಟಲ್ ಸೆನ್ಸಸ್ ಎನ್ನುವ ಖ್ಯಾತಿ ಪಡೆದಿದೆ. 2 ಹಂತದಲ್ಲಿ ಗಣತಿ ಕಾರ್ಯ ನಡೆಯಲಿದೆ. ಮೊದಲ ಹಂತದಲ್ಲಿ ಮನೆಗಳ ಪಟ್ಟಿ ಮತ್ತು ಮನೆಗಣತಿಯಾಗುತ್ತೆ. ಮನೆಗಳ ಸ್ಥಿತಿ, ಸೌಲಭ್ಯ, ಆಸ್ತಿಪಾಸ್ತಿ ಇತ್ಯಾದಿ ಮಾಹಿತಿ ಕಲೆ ಹಾಕಲಾಗುತ್ತೆ. ಮೊದಲ ಹಂತದ ಸೆನ್ಸಸ್ ಏಪ್ರಿಲ್ 1ರಿಂದ ಸೆಪ್ಟೆಂಬರ್ 30ರವರೆಗೂ ನಡೆಯುತ್ತೆ. ಡಿಜಿಟಲ್ ಗಣತಿ ಕಾರ್ಯದಲ್ಲಿ 30 ಲಕ್ಷದಷ್ಟು ಗಣತಿದಾರರು, ಮೇಲುಸ್ತುವಾರಿಗಳು, ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ. ಗಣತಿಗಂತಲೇ ಮೊಬೈಲ್ ಆಪ್ಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಗಣತಿದಾರರು ಈ ಆಪ್ಗಳಲ್ಲಿ ದತ್ತಾಂಶವನ್ನು ತುಂಬುತ್ತಾರೆ. ಹಾಗೆಯೇ ಜನ ಸ್ವಯಂ ಆಗಿ ತಮ್ಮ ದತ್ತಾಂಶ ನೀಡೋದಕ್ಕೆ ಆನ್ಲೈನ್ ಪೋರ್ಟಲ್ನಲ್ಲೂ ಕೂಡ ಮಾಹಿತಿ ತುಂಬಬಹುದು.